ಸ್ನೇಹಿತರೆ ನಮಸ್ಕಾರ. ಈ ಹಾಸನದ ವಿಡಿಯೋ ವೀರ ಇದ್ದಾನಲ್ಲ, ಪೆನ್ಡ್ರೈವ್ ಪ್ರಜ್ವಲ, ಈತ 1 ತಿಂಗಳು ಆದ ನಂತರ ಈಗ ಪ್ರತ್ಯಕ್ಷ ಆಗಿದ್ದಾನೆ. 1 ತಿಂಗಳಲ್ಲಿ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಹೇಗಿದ್ದಾನೆ, ಯಾವ ಇನ್ಫಾರ್ಮೇಷನ್ಸ್ ಕೂಡ ಇರಲಿಲ್ಲ. ತನ್ನ ವಿಡಿಯೋ, ತನ್ನ ರಾಸಲೀಲೆಗಳು, ತನ್ನ ಸಾಹಸದ ದೃಶ್ಯಗಳು ಯಾವಾಗ ವೈರಲ್ ಆಯಿತು ಅನ್ನೋದು ಗೊತ್ತಾಯಿತೋ ಅದರ ಬೆನ್ನಲ್ಲೇ ಫಾರಿನ್ಗೆ ಹಾರಿದಂತಹ ಈ ಕಿರಾತಕ ನಂತರ ಈಗ ಪ್ರತ್ಯಕ್ಷ ಆಗಿದ್ದಾನೆ. ಪ್ರತ್ಯಕ್ಷ ಆಗಿರೋದು ಮಾತ್ರವಲ್ಲದೆ ತಾನು ಮಾಡಿದಂಥ ಕೃತ್ಯದ ಬಗ್ಗೆ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ದಾನೆ. ಅಷ್ಟು ಮಾತ್ರವಲ್ಲ, ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾನೆ. ಸುಮಾರೊಂದು 2.5-3 ನಿಮಿಷದ ವಿಡಿಯೋವನ್ನು ಮಾಡಿ ಕಳಿಸಿರುವಂಥ ಈ ಪ್ರಜ್ವಲ್ ಈಗ ಎಲ್ಲಿದ್ದಾನೆ ಅನ್ನೋದನ್ನು ನಾನು ಬಯಲು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆರಂಭದಲ್ಲೇ ಹೇಳ್ತಾನೆ. ಆದರೆ ಈ ಪುಣ್ಯಾತ್ಮ ಕೊನೆಯವರೆಗೂ ಕೂಡ ಆ ವಿಚಾರವನ್ನು ಹೇಳಲೇ ಇಲ್ಲ. ಈ ವಿಡಿಯೋದಲ್ಲಿ ಹೇಳಿದಿಷ್ಟೇ, ನಾನು ಈ ರೀತಿ ಕದ್ದು ಕೂರೋದಕ್ಕೆ ಕಾರಣ ಕಾಂಗ್ರೆಸ್ನ ನಾಯಕರು, ಜೊತೆಗೆ ನಾನು ಬರ್ತೀನಿ 31ನೇ ತಾರೀಕು. ಇಷ್ಟೇ ಇವನ ವಿಚಾರ. ಅದು ಬಿಟ್ಟರೆ ಕ್ಷಮೆ ಕೇಳುವಂಥದ್ದು, ಇನ್ನುಳಿದಿದ್ದು ಎಲ್ಲದೂ ಕೂಡ ಒಂದು ನಾಟಕದ ಒಂದು ಭಾಗ. ಹಾಗಾದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಈ ವಿಡಿಯೋವನ್ನು ಮಾಡಿ ಕಳಿಸುವಂಥ ಉದ್ದೇಶ ಏನಿತ್ತು? ಈ ವಿಡಿಯೋ ಮೂಲಕ ಪ್ರಜ್ವಲ್ ರೇವಣ್ಣ ಹೇಳಿದ್ದೇನು? ಈ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ರೂಪ ಸ್ವರೂಪ ಏನಾದರೂ ಬದಲಾಗಿದೆಯಾ? ಪ್ರಜ್ವಲ್ ರೇವಣ್ಣ ಇಲ್ಲಿ ಒಂದು ಆರೋಪವನ್ನು ಕಾಂಗ್ರೆಸ್ನ ಮೇಲೆ ಹೊರಿಸ್ತಾ ಇದ್ದಾನೆ, ಜಾರಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದಾನೆ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇಲ್ವಾ? ಪ್ರಜ್ವಲ್ ರೇವಣ್ಣ ಬಂದ ಮೇಲೆ ಏನೆಲ್ಲ ಆಗಬಹುದು? ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಜನರ ತಲೆಯಲ್ಲಿ ಇರಬಹುದು. ಇವೆಲ್ಲದಕ್ಕೂ ಕೂಡ ಉತ್ತರವನ್ನು ಒಂದೇ ವಿಡಿಯೋದಲ್ಲಿ ಕೊಡ್ತೇನೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಜೊತೆಗೆ ನಂತರ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಹಾಸನ ಇವತ್ತಿಗೆ ವಿಶ್ವಮಟ್ಟದಲ್ಲಿ ಪ್ರಖ್ಯಾತಿ ಪಡೆದಿದೆ. ಕಾರಣ ಈ ಪ್ರಜ್ವಲ್ ರೇವಣ್ಣ, ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋದ ಸಾಹಸಮಯ ದೃಶ್ಯಗಳು. ಹೌದು, ಈತ ಮಾಡಬಾರದ ಕೆಲಸಗಳನ್ನು ಮಾಡಿ ಈಗ ಫಾರಿನ್ನಲ್ಲಿ ಹೋಗಿ ಕದ್ದು ಕೂತಿದ್ದಾನೆ ಅನ್ನೋದು ಬಹುಶಃ ಇಡೀ ಜಗತ್ತಿಗೂ ಕೂಡ ಈಗಾಗಲೇ ಗೊತ್ತಾಗಿದೆ. ಅಶ್ಲೀಲ ವಿಡಿಯೋ, ಅದು ಕೂಡ 2976 ಯುವತಿಯರ ಅಶ್ಲೀಲ ವಿಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಪೆನ್ಡ್ರೈವ್ಗೆ ಹಾಕಿ ಹರಿದು ಹಂಚಿದರ ಹಿಂದೆ ದೊಡ್ಡ ಟೀಮೇ ಇದೆ ಅನ್ನೋದು ಒಂದು ಭಾಗ. ಇದರ ಪ್ರಮುಖ ಸೂತ್ರಧಾರ ಮತ್ತು ಇದರ ಹೀರೋ, ಇದರ ಕಂಪ್ಲೀಟ್ ಡೈರೆಕ್ಷನ್ ಟೀಮ್ ಎಲ್ಲವೂ ಕೂಡ ಕೆಲಸ ಮಾಡಿದ್ದು ಒನ್ ಆ್ಯಂಡ್ ಓನ್ಲಿ ಪ್ರಜ್ವಲ್ ರೇವಣ್ಣ. ಹೌದು, ಅದ್ಯಾವಾಗ ಪ್ರಜ್ವಲ್ ರೇವಣ್ಣನ ಈ ವಿಡಿಯೋ ವೈರಲ್ ಆಯಿತೋ, ಎಲೆಕ್ಷನ್ ಮುಗಿತಾ ಇದ್ದಂಗೆ ಫಾರಿನ್ನಿಗೆ ಎಸ್ಕೇಪ್ ಆಗಿದ್ದ ಈ ಪ್ರಜ್ವಲ್ ರೇವಣ್ಣ ಅದಾದ ಬಳಿಕ ಬರೋಬ್ಬರಿ 5 ಸಲ ವಾಪಸ್ಸಾಗುವಂಥ ಪ್ರಯತ್ನವನ್ನು ಮಾಡಿದ್ದ. ನಂತರ ಅದೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಟಿಕೆಟನ್ನು ಕ್ಯಾನ್ಸಲ್ ಮಾಡಿದ್ದ, ವಾಪಸ್ ಬರುವಂತಹ ನಿರ್ಧಾರದಿಂದ ಹಿಂದೆ ಸರಿದಿದ್ದ. ಇದಾದ ಬಳಿಕ 1 ತಿಂಗಳ ಬಳಿಕ ಈಗ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾನೆ. ಸುಮಾರೊಂದು 2.5-3 ನಿಮಿಷದ ವಿಡಿಯೋವನ್ನು ಮಾಡಿಬಿಟ್ಟು ಹರಿಬಿಟ್ಟಿದ್ದಾನೆ. ಇದರಲ್ಲಿ ಸಾಕಷ್ಟು ಅಂಶಗಳನ್ನು ಈತ ಉಲ್ಲೇಖ ಮಾಡಿದ್ದಾನೆ. ಬಟ್ ಗಮನಿಸಬೇಕಾದಂತಹ ಪ್ರಮುಖ 3 ಅಂಶಗಳು ಈ ವಿಡಿಯೋದಲ್ಲಿ ನಾವು ನೋಡಬೇಕು. ಒಂದು, ಆತ ಆರಂಭದಲ್ಲಿ ಕ್ಷಮೆಯನ್ನು ಕೇಳುವಂಥದ್ದು. ಹೌದು, ಇಲ್ಲಿ ಆತ ಆರಂಭದಲ್ಲೇ ಕ್ಷಮೆಯನ್ನು ಕೇಳ್ತಾನೆ. ಈ ವಿಡಿಯೋ ಶುರುವಾಗುವಂಥ ಸಂದರ್ಭದಲ್ಲೇ ಕ್ಷಮೆಯನ್ನು ಕೇಳ್ತಾನೆ. ದೇವೇಗೌಡರದ್ದು, ಕುಮಾರಸ್ವಾಮಿ ಅವರದ್ದು ಮತ್ತು ಕಾರ್ಯಕರ್ತರದ್ದು ಎಲ್ಲರದ್ದು ಕೂಡ ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಆರಂಭದಲ್ಲೇ ವಿಡಿಯೋವನ್ನು ಶುರು ಮಾಡ್ತಾನೆ. ಅದಾದ ಬಳಿಕ ಒಂದು ಗಂಭೀರ ವಿಚಾರವನ್ನು ಈತ ಪ್ರಸ್ತಾಪಪಡಿಸ್ತಾನೆ. ತಾನು ಯಾಕೆ ಫಾರಿನ್ಗೆ ಹೋದೆ, ತಾನು ಫಾರಿನ್ಗೆ ಹೋಗುವಂಥ ಹಿಂದೆ ಪ್ರೀ ಪ್ಲಾನ್ಡ್ ಏನೂ ಇರಲಿಲ್ಲ, ಮುಂಚೆ ನಿರ್ಧಾರ ಆಗಿತ್ತು ನಾನು ಫಾರಿನಿಗೆ ಹೋಗಬೇಕು ಎಲೆಕ್ಷನ್ ಮುಗಿದ ಮೇಲೆ ಅಂತೇಳಿ. ಅದರ ಪ್ರಕಾರ ನಾನು ಫಾರಿನಿಗೆ ಬಂದೆ ಹೊರತು ಈ ವಿಡಿಯೋಗೂ ನಾನು ಫಾರಿನಿಗೆ ಬಂದಿರೋದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಪ್ರಜ್ವಲ್ ರೇವಣ್ಣ ಸಮರ್ಥನೆಯನ್ನು ಕೊಡ್ತಾನೆ. ಹಾಗಾದರೆ ಯಾಕಪ್ಪ ಗುರು ನೀನು ವಾಪಸ್ ಬಂದಿಲ್ಲ ಅನ್ನೋದು ನೆಕ್ಸ್ಟ್ ಕ್ವಶನ್ ಆಗಿರುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತಾನೆ. ಈತ ವಾಪಸ್ ಬರಬೇಕು ಅಂತೇಳಿ ಇದ್ದಂತಹ ಸಂದರ್ಭದಲ್ಲಿ ಈತನ ಮೇಲೆ ಬಂದಿರುವಂತಹ ಈ ಆರೋಪ ಏನಿದೆ, ಈ ಆರೋಪದ ಬಗ್ಗೆ ರಾಹುಲ್ ಗಾಂಧಿ ಆದಿಯಾಗಿ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ವೇದಿಕೆಗಳಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ರು ನೋಡಿ, ಅದು ಇವನಿಗೆ ಸಹಿಸಿಕೊಳ್ಳೋಕೆ ಆಗಲಿಲ್ಲ ಅಂತೆ. ಅದರಿಂದ ಈತ ದಿಗ್ಭ್ರಮೆಗೊಂಡಂತೆ, ಇದರಿಂದ ಡಿಪ್ರೆಷನ್ಗೂ ಕೂಡ ಹೋಗಿದ್ದಂತೆ. ಅಂದರೆ ಈತ ಸುಮಾರೊಂದು 2976 ಯುವತಿಯರ ವಿಡಿಯೋವನ್ನು ಮಾಡುವಾಗ ಇವನಿಗೇನೂ ಕೂಡ ಅನ್ನಿಸ್ಲಿಲ್ಲ. ಅವರು ನನ್ನ ತಾಯಿ ಥರನೋ, ಅವರು ನನ್ನ ಸ್ನೇಹಿತೆ ಥರನೋ, ಅವರು ನನ್ನ ತಂಗಿ ಥರನೋ, ಅವರು ನನ್ನ ಬಹಳ ಸಂಗಾತಿ ಥರನೋ, ಅವಳು ಕೂಡ ಒಂದು ಹೆಣ್ಣು ಅಂತೇಳಿ ಬಹುಶಃ ಈತನಿಗೆ ಅನ್ನಿಸ್ಲಿಲ್ಲ. ವಿಕೃತವಾಗಿ ವರ್ತಿಸುವಾಗ ಈತ ಡಿಪ್ರೆಷನ್ಗೆ ಹೋಗಲಿಲ್ಲ. ಅದೇ ಕಾಂಗ್ರೆಸ್ನ ನಾಯಕರು ವೇದಿಕೆಯ ಮೇಲೆ ಇವನ ಮೇಲೆ ಅಟ್ಯಾಕ್ ಮಾಡಿದ್ದ ತಕ್ಷಣ ಇವನು ಡಿಪ್ರೆಷನ್ಗೆ ಹೋಗ್ಬಿಟ್ನಂತೆ ಸ್ವಾಮಿ.
ಡಿಪ್ರೆಷನ್ಗೆ ಹೋಗಿ ಐಸೋಲೇಷನ್ಗೂ ಕೂಡ ಒಳಗಾಗಿದ್ದಂತೆ ಪಾಪ. ಅದಕ್ಕೆ ಮೋಸ್ಟ್ಲಿ ಇವತ್ತು ಮುಖ ಎಲ್ಲ ಸ್ವಲ್ಪ ಊದ್ಕೊಂಡಿದೆ, ಗಡ್ಡ ಗಿಡ್ಡೆ ಎಲ್ಲ ನೀಟಾಗಿ ಟ್ರಿಮ್ ಆಗಿದೆ. ಐಸೋಲೇಷನಲ್ಲಿದ್ದಲ್ಲ, ಅಲ್ಲಿ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಕಿತ್ತೋದು ನನ್ನ ಮಗ ಹೇಳೋದನ್ನು ಕೇಳಿದ್ರೆ ಯಾರಾದರೂ ನಂಬಿ ಬಿಡಬೇಕು, ಅಷ್ಟು ಚೆನ್ನಾಗಿ ಹೂವನ್ನು ಇಡ್ತಾ ಇದ್ದಾನೆ. ಹೇಳಿ ಕೇಳಿ, ಯಾರ ಮಗ, ಯಾರ ಒಂದು ಅಣ್ಣನ ಮಗ ಹೇಳಿ ಅಲ್ವಾ? ಇಷ್ಟು ಕೂಡ ಮಾಡದೇ ಇದ್ರೆ ನಾಚಿಕೆ ಆಗಬೇಕು. ಇಷ್ಟೆಲ್ಲ ಮಾಡಿರುವಂಥ ಈತನಿಗೆ ನಾಚಿಕೆ ಆಗಬೇಕು. ಈತ ಜನಪ್ರತಿನಿಧಿ, ಈತ ಜನರ ಸೇವಕ. ಅಸಹ್ಯ. ಇಂಥವರೆಲ್ಲ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ನಮ್ಮ ಕಂಪ್ಲೀಟ್ ವ್ಯವಸ್ಥೆಗೆ ಶೇಮ್ ಅಂತಲೇ ಹೇಳಬೇಕು. ಹೌದು, ನಾನು ಇಲ್ಲಿ ಡಿಪ್ರೆಷನ್ಗೆ ಹೋಗಿದ್ದೆ, ಐಸೋಲೇಷನ್ಗೆ ಒಳಗಾಗಿದ್ದೆ ಅಂತೇಳಿ ಹೇಳ್ತಾನಲ್ಲ, ಅದು ಯಾವ ಮುಖ ಇಟ್ಕೊಂಡು ಹೇಳ್ತಾನೋ ಆ ದೇವರಿಗೆ ಗೊತ್ತು. ಇವನಿಗೆ ವಿದೇಶದಲ್ಲಿರೋವರೆಗೂ ಕೂಡ ಈ ವಿಚಾರದ ಬಗ್ಗೆ ಗೊತ್ತೇ ಇರಲಿಲ್ಲಂತೆ. ಫಾರಿನ್ಗೆ ಹೋಗ್ತಾನಲ್ಲ ಎಲೆಕ್ಷನ್ ಮುಗಿಸಿ 3 ದಿನ ಈತನಿಗೆ ಗೊತ್ತೇ ಇರಲಿಲ್ಲಂತೆ, ಇಲ್ಲಿ ಈ ರೀತಿಯೆಲ್ಲ ಚರ್ಚೆಗಳಾಗ್ತಿದ್ದಾವೆ, ಇವೆಲ್ಲ ಗೊತ್ತಾಗ್ತಾನೆ ಇಲ್ಲ ನನಗೆ. 3 ದಿನಗಳ ಬಳಿಕ ನಾನು ಯೂಟ್ಯೂಬಲ್ಲಿ ನ್ಯೂಸನ್ನು ನೋಡ್ತೀನಿ, ಆಗ ನನಗೆ ಗೊತ್ತಾಗುತ್ತೆ. ನಾನು 7 ದಿನ ಟೈಮನ್ನು ಕೂಡ ಕೇಳ್ತೀನಿ. 7 ದಿನ ಟೈಮ್ಗೂ ಕೂಡ ಅವರು ಸ್ಪಂದಿಸೋದಿಲ್ಲ, SIT ಅವರು. ಇಲ್ಲ, ತಕ್ಷಣ ಬರಬೇಕು ಅಂತೇಳಿ ಹೇಳ್ತಾರೆ. ಜೊತೆಗೆ ನನ್ನ ವಿರುದ್ಧ ರಾಹುಲ್ ಗಾಂಧಿಯಾಗೆ ಎಲ್ಲ ಕಾಂಗ್ರೆಸ್ನ ನಾಯಕರು ಅಟ್ಯಾಕನ್ನು ಮಾಡ್ತಾರೆ. ಇದನ್ನು ಕೇಳಿಬಿಟ್ಟು ನನಗೆ ತಡ್ಕೊಳಕ್ಕಾಗಲಿಲ್ಲ ಅಂತೇಳಿ ಹೇಳ್ತಾರೆ. ಅಲ್ಲ ಗುರು, ನೀನು 2976 ಇವತ್ತಿನ ವಿಡಿಯೋ ಮಾಡುವಾಗ ನಿನಗೇನೂ ಅನ್ನಿಸ್ಲೇ ಇಲ್ಲ. ಈಗ ನಿನಗೆ ಈ ಡಿಪ್ರೆಷನ್ನು, ಈ ಒಂದು ರೀತಿಯಲ್ಲಿ ಖಿನ್ನತೆ ಎಲ್ಲವೂ ಕೂಡ ಕಾಡೋಕ್ಕೆ ಶುರುವಾಯಿತು. ನಾಚಿಕೆ ಆಗಬೇಕು. ಇದ್ರ ಜೊತೆಗೆ ಈತನ ಹಾವಭಾವದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಈತನ ಕಣ್ಣಲ್ಲಿ, ಮುಖದಲ್ಲಿ ಎಲ್ಲಾದರೂ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ? ಎಲ್ಲೂ ಕೂಡ ಕಾಣ್ತಿಲ್ಲ ಸ್ನೇಹಿತರೆ. ಅಸಲಿಗೆ ಈತ ವಿಡಿಯೋ ಮಾಡಿದ್ದು ಮತ್ತು ಈತ ವಾಪಸ್ ಬರೋದು, ಇವೆರಡರ ಹಿಂದೆನೂ ಕೂಡ ಒಂದು ನಿಗೂಢ ಉದ್ದೇಶ ಇದೆ. ಈ ವಿಡಿಯೋದಲ್ಲಿ ಹೇಳ್ತಾನೆ, ನಾನು ಮೇ 31ನೇ ತಾರೀಕು ವಾಪಸ್ ಬರ್ತೀನಿ, ಅವತ್ತೇ SIT ಮುಂದೆ ಹಾಜರಾಗ್ತೀನಿ ಅಂತೇಳಿ. ಅಣ್ಣ, ನಿನಗೆ ಅಷ್ಟೆಲ್ಲ ಟೈಮ್ ಕೊಡ್ತಾರೆ SIT ಅವರು ಅಂತೇಳಿ ಅಂದ್ಕೊಂಡಿದ್ಯಾ? ಖಂಡಿತ ಕೊಡಲ್ಲ. ಬರೆದಿಟ್ಕೋ, ನೀನು SITಯ ಟೀಮ್ಗೆ ಏರ್ಪೋರ್ಟ್ನಲ್ಲೇ ಲಾಕ್ ಆಗ್ತೀಯ. ನೀನು ಹೋಗಿ ಸರೆಂಡರ್ ಆಗಬೇಕಾದಂಥ ಅವಶ್ಯಕತೆಯೇ ಇಲ್ಲ. SIT ಅವರು ನೀನು ಬರುವಂಥ ದಾರಿಯನ್ನೇ ಕಾಯ್ತಿದ್ದಾರೆ. ಮೇ 31ನೇ ತಾರೀಕು ನೀನು ತಾಯ್ನಾಡಿಗೆ ಕಾಲನ್ನು ಇಟ್ಟ ಕೂಡಲೇ ನೀನು ಲಾಕ್ ಆಗ್ತೀಯ, ಬರೆದಿಟ್ಕೋ. ಅಷ್ಟರ ಮಟ್ಟಿಗೆ ಹಪಾಹಪಿಯಲ್ಲಿ ಕಾಯ್ತಾ ಇದ್ದಾರೆ. ಆ ನಂತರನೂ ಕೂಡ ಇವನನ್ನು ಯಾವ ಪರಿ ಡ್ರಿಲ್ ಮಾಡಬಹುದು ಅನ್ನೋದನ್ನು ಬಹುಶಃ ಈತ ಕಲ್ಪನೆಯನ್ನು ಕೂಡ ಮಾಡ್ಕೊಂಡಿರಲಿಕ್ಕಿಲ್ಲ. ಆ ಪರಿ ಡ್ರಿಲ್ ಮಾಡೋದಕ್ಕೆ SIT ಟೀಮ್ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಷ್ಟರ ಮಟ್ಟಿಗೆ ಈತನ ವಿರುದ್ಧ ಇಡೀ ರಾಜ್ಯದಾದ್ಯಂತ, ಇಡೀ ದೇಶದಾದ್ಯಂತ ಆಕ್ರೋಶ ಏನಿದೆ ನೋಡಿ, ಅದು ಈ ಮೂಲಕ ಹೊರಗೆ ಬರಬೇಕಾಗಿದೆ. ನಿಜವಾಗ್ಲೂ ಕೂಡ ಇಂಥವ್ರಿಗೆ ಎಂಥ ಶಿಕ್ಷೆಗಳು ಆಗಬೇಕು ಅಂತ ಹೇಳಿದ್ರೆ, ಬೀದಿಯಲ್ಲಿ ಕೂಡ ಇವರ ಬಗ್ಗೆ ಮಾತನಾಡಬೇಕು. ಇವರಿಗೆಲ್ಲ ಥೂ ಅಂತೇಳಿ ನಾವು ಉಗಿಬೇಕು. ಆ ರೀತಿ ಆದಾಗ ಮಾತ್ರ ಇಂತಹ ಕೃತ್ಯಗಳನ್ನು ಮಾಡೋರು ನಿಲ್ಲಬಹುದು. ಎಲ್ಲೂ ಕೂಡ ನನ್ನ ವಿರುದ್ಧ ಮಾಡಿರುವಂಥ ಷಡ್ಯಂತ್ರನೇ ಇದು ಅಂತೇಳಿ ಹೇಳ್ತಿದ್ದಾನೆ ಹೊರತು ನಾನು ಮಾಡಿಲ್ಲ ಅಂತೇಳಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಹೇಳಿಲ್ಲ. ಇದು ನನ್ನ ವಿರುದ್ಧದ ಷಡ್ಯಂತ್ರ ಅಂತೇಳಿ. ಅದು ನಾನಲ್ಲ, ಅದು ಕ್ರಿಯೇಟೆಡ್ ವಿಡಿಯೋ ಅಥವಾ ನಾನು ಮಾಡಿರುವಂಥ ವಿಡಿಯೋಗಳು ಅಲ್ಲ. ಈ ರೀತಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಆ 3 ನಿಮಿಷದ ವಿಡಿಯೋದಲ್ಲಿ ಹೇಳಿಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ. ಇನ್ನು ಆತನ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸಿದ್ರು ಕೂಡ ಆತನಿಗೆ ಎಲ್ಲೂ ಕೂಡ ಪಾಪ ಪ್ರಜ್ಞೆ ಕಾಡಿಸ್ತಾ ಇಲ್ಲ. ಅದರ ಜೊತೆಗೆ ಪ್ರಮುಖವಾಗಿ ಆತನ ಮುಖಭಾವ ನೋಡಿ, ಟ್ರಿಮ್ ಮಾಡಿಕೊಂಡು ಫುಲ್ ಸ್ಟೈಲಿಶ್ ಆಗಿ ಎಷ್ಟು ಹಾಯಾಗಿದ್ದಾನೆ ನೋಡಿ. ಫಾರಿನ್ನಲ್ಲೂ ಕೂಡ ತನ್ನ ವೃತ್ತಾಂತವನ್ನು ಬಹುಶಃ ಮುಂದುವರಿಸಿರುವಂತಹ ಎಲ್ಲ ಲಕ್ಷಣಗಳು ಕೂಡ ಆತನಲ್ಲಿ ಕಾಣಿಸ್ತಿದೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಪ್ರಜ್ವಲ್ ರೇವಣ್ಣ ಇಂಥದ್ದೊಂದು ವಿಡಿಯೋನ ಈಗ ಹರಿಬಿಟ್ಟಿದೆ ಯಾಕೆ, 31ನೇ ತಾರೀಕಿಗೆ ಬರೋದು ಯಾಕೆ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ. ಅಲ್ಲ, ಇಷ್ಟು ಟೈಮ್ ಆತ ಸುದ್ದಿ ಇರಲಿಲ್ಲಲ್ವ, ಈಗ ಯಾಕೆ ಸಡನ್ ಆಗಿ ಬಂದ ಅಂತೇಳಿ. ಒಂದು, ಆತ ವಿಡಿಯೋ ಮಾಡೋದಕ್ಕೆ ಪ್ರಮುಖವಾದಂಥ ಕಾರಣ ದೇವೇಗೌಡರು ಕೊಟ್ಟಂಥ ಖಡಕ್ ವಾರ್ನಿಂಗ್, ಕುಮಾರಸ್ವಾಮಿ ರವಾನಿಸಿದಂಥ ಎಚ್ಚರಿಕೆ. ಸ್ನೇಹಿತರ, ಒಂದು ತಿಳ್ಕೊಳ್ಳಿ, ಆತ ಫ್ಯಾಮಿಲಿ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತೇನಲ್ಲ. ರೇವಣ್ಣ ಅಥವಾ ರೇವಣ್ಣನವರ ಫ್ಯಾಮಿಲಿಯಲ್ಲಿ ಭವಾನಿ ರೇವಣ್ಣ, ಸೂರಜ್ ರೇವಣ್ಣ ಯಾರ ಜೊತೆನೂ ಕೂಡ ಆತ ಇಷ್ಟು ದಿನಗಳ ಕಾಲ ಮಾತೇ ಆಡಿಲ್ಲ ಅಂತೇಳಿ ನೀವು ಅಂದ್ಕೊಂಡ್ರೆ ಅದು ಮೂರ್ಖತನದ ಪರಮಾವಧಿ ಆಗ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಸಾಚಾ ಫ್ಯಾಮಿಲಿಯನ್ನಲ್ಲ. ಆಲ್ರೆಡಿ ಮಾತುಕತೆಯನ್ನು ಮಾಡಿದ್ದಾನೆ, ಯಾರ್ಯಾರ ಹತ್ರ ಮಾತಾಡಬೇಕು ಎಲ್ಲ ಮಾತುಕತೆಯನ್ನು ಮಾಡಿದ್ದಾನೆ. ಮತ್ತು ಯಾವ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ಕಾನೂನಿನ ಹೋರಾಟ ಇರ್ಬೋದು ಮತ್ತು ಬೇರೆ ರೀತಿಯಾದಂಥ ಹೋರಾಟಗಳಿಗೆ ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೊಬೇಕೋ ಅದೆಲ್ಲವನ್ನು ಕೂಡ ಮಾಡಿನೇ ಆತ ಮೇ 31ನೇ ತಾರೀಕು ಬರ್ತೀನಿ ಅಂತೇಳಿ ಹೇಳಿರೋದು. ಸುಮ್ಮನೆ ಏನು ಆತ ಬರ್ತೀನಿ ಅಂತೇಳಿ ಹೇಳಿಲ್ಲ. ಒಂದು. ಎರಡನೇ ವಿಚಾರ, ಈಗ ಆತ ವಿಡಿಯೋ ಮಾಡಿದ್ದು ಯಾಕೆ ಅಂತೇಳಿ. ಈಗ ಆತ ಮಾಡಲೇಬೇಕಾದಂಥ ಅನಿವಾರ್ಯತೆ ಇತ್ತು.
ಜೊತೆಗೆ ಇಡೀ ಕುಟುಂಬಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂತಹ ಭಯ, ಆತಂಕ ಮತ್ತು ಇಡೀ JDS ಸಮೂಹಕ್ಕೆ, ಆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ರಿಗೂ ಕೂಡ ಈಗ ಮುಖ ತೋರಿಸಲಾಗದಂಥ ಪರಿಸ್ಥಿತಿ ಮತ್ತು ಉತ್ತರಿಸಲಾಗದಂಥ ಪರಿಸ್ಥಿತಿ. ಈ ಸ್ಥಿತಿಗೆ ತಳ್ಳಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಈತನಿಗೆ ವಾರ್ನಿಂಗ್ ಕೊಟ್ಟರು, ಫೋನ್ ಮಾಡಿಯೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಂಥ ಕಾರಣಕ್ಕೋಸ್ಕರ, ಜೊತೆಗೆ ದೇವೇಗೌಡರು ಮೊನ್ನೆ ಬಹಿರಂಗ ಪತ್ರವನ್ನು ಬರೆಯೋದು, ಕುಮಾರಸ್ವಾಮಿ ಬಹಿರಂಗ ಸ್ಟೇಟ್ಮೆಂಟನ್ನು ಕೊಟ್ಟೋದು, ಇವೆರಡೂ ಆದಮೇಲೆ ಅವರ ಜೊತೆಗೆ ಫೋನಲ್ಲಿ ಮಾತುಕತೆಯನ್ನು ಕೂಡ ಮಾಡಿ ಆತನಿಗೆ ಅರ್ಥ ಮಾಡಿಸಿ ನಂತರ ಆತನಿಂದ ಈ ವಿಡಿಯೋವನ್ನು ಮಾಡಿಸಿದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಒಂದು ವೇಳೆ ಆತ ಮೇ 31ನೇ ತಾರೀಕು ಬರದೇ ಇದ್ದರೆ ಏನಾಗ್ತಿತ್ತು? ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ಆತ ಬರಲೇಬೇಕಿತ್ತು. ಕಾರಣ, ಆತನ ಬಳಿ ಇರುವಂಥದ್ದು ರಾಜತಾಂತ್ರಿಕ ಪಾಸ್ಪೋರ್ಟು. ರಾಜತಾಂತ್ರಿಕ ಪಾಸ್ಪೋರ್ಟ್ನ ಅವಧಿ ನವೆಂಬರ್ ಅಂತ್ಯದವರೆಗೆ ಇದೆ. ಆತನ ಬಳಿ ಇರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ನ ಅವಧಿ ನವೆಂಬರ್ ಅಂತ್ಯದವರೆಗಿದೆ. ಬಟ್ 6 ಮಂತ್ ಬಿಫೋರ್, 6 ತಿಂಗಳು ಮುಂಚೆಯೇ ಇದು ಅಲ್ಲಿಗೆ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಬೇಕಾಗ್ತದೆ, ಅವಧಿ ಮುಗಿಯುವಂಥ 6 ತಿಂಗಳು ಮೊದಲು. ಈಗಾಗಲೇ ಈತನಿಗೆ ಎಕ್ಸ್ಟೆಂಡ್ ಮಾಡುವಂಥ ಅವಕಾಶವನ್ನು ಕೇಂದ್ರ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಕೊಡೋದಿಲ್ಲ. ಈಗಾಗಲೇ ಆತ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ನೋಟಿಸನ್ನು ಕೊಡುವಂಥ ಸಾಧ್ಯತೆಯೂ ಕೂಡ ಇತ್ತು. ಇದ್ರ ಜೊತೆಗೆ ಎಲ್ಲ ಕಾರ್ನರ್ ನೋಟಿಸ್ಗಳು, ಯಾವ್ಯಾವ ಕಾರ್ನರ್ ನೋಟಿಸ್ ಇದ್ದಾವೋ ಎಲ್ಲ ಕಾರ್ನರ್ ನೋಟಿಸ್ಗಳನ್ನು ಕೂಡ ಈಗಾಗಲೇ ರವಾನಿಸಿರುವಂಥದ್ದು ಮತ್ತು ಪಾಸ್ಪೋರ್ಟ್ ರದ್ದತಿಗೂ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ವಿದೇಶಾಂಗ ಇಲಾಖೆಯು ಕೂಡ ಇದಕ್ಕೆ ಸ್ಪಂದನೆಯನ್ನು ಕೊಟ್ಟಿರುವಂಥದ್ದು. ಇವೆಲ್ಲದೂ ಕೂಡ ಯಾವಾಗ ಇವನಿಗೆ ಗೊತ್ತಾಯಿತೋ, ನನ್ನ ಜೀವನ ಫಾರಿನಲ್ಲೇ ಕುಳಿಯುವಂತೆ ಆಗುತ್ತೆ ಅನ್ನೋದು ಒಂದು ಗೊತ್ತಾದ ಮೇಲೆ ಈತ ಇಲ್ಲ, ಇನ್ನೂ ಕೂಡ ನಾನು ಇಲ್ಲಿದ್ದರೆ ಕೆಲಸ ಕೆಡುತ್ತೆ ಅಂಥೇಳಿ ಅರ್ಥಕೊಂಡವನೇ ಈಗ ವಾಪಸ್ ಬರುವಂಥ ನಿರ್ಧಾರಕ್ಕೆ ಬಂದಿದ್ದಾನೆ. ಇಲ್ಲಿ ಆತ ಬಂದಿರೋದು ಯಾವುದೋ ಕಾರ್ಯಕರ್ತರಿಗೆ ಕೆಟ್ಟ ಹೆಸರು ಬರ್ತಿದೆ, ಕುಟುಂಬಕ್ಕೆ ಕೆಟ್ಟ ಹೆಸರು ಬರ್ತಿದೆ ಅನ್ನೋದು ಕಾರಣಕ್ಕಲ್ಲ. ನಾಳೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಲಾಕ್ ಆಗ್ತೇನೆ ಅನ್ನೋದು ತಿಳಿದ ಮೇಲೇ ಪ್ರಜ್ವಲ್ ರೇವಣ್ಣ ವಾಪಸ್ ಬರುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ಬಟ್ ಈಗಿರುವಂಥ ಪ್ರಶ್ನೆ, ಈತ ಡಿಪ್ರೆಷನ್ಗೆ ಜಾರಿದಂಥ ನಾಟಕಗಳು, ಈಗ ಅಲ್ಲಿಂದ ಬಂದ ಮೇಲೆ ಮಾಡುವಂಥ ನಾಟಕಗಳು, ಇವೆಲ್ಲದೂ ಕೂಡ ಒಂದು ಮೆಗಾ ಸೀರಿಯಲ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣ ಈ ವಿಡಿಯೋವನ್ನು ಮಾಡಿರುವಂಥದ್ದು ಮತ್ತು ಮೇ 31ನೇ ತಾರೀಕು ಬರ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ನಿಮಗೇನು ಅನ್ನಿಸ್ತಿದೆ ಈತನ ಮಾತುಗಳನ್ನು ಮತ್ತು ಈತನ ವಿಡಿಯೋಗಳನ್ನು ನೋಡಿದ ಮೇಲೆ ನಿಮಗೇನು ಅನ್ನಿಸ್ತಿದೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.